ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂಗ. ಅದೇ ರೀತಿಯಾಗಿ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದು ಟೆನ್ಸಿನ 3ನೇ ವಿಡಿಯೋ ಆಗ್ತದ, ಸಾರಿ 4ನೇ ವಿಡಿಯೋ ಆಗ್ತದ. ಹಿಂದೆ ಆಗಿರ್ತಕ್ಕಂತಹ 3 ವಿಡಿಯೋದಾಗ ನಾವೇನ್ ಮಾಡಿವು, 1ನೇ ವಿಡಿಯೋ ಬ್ಯಾಕ್ಗ್ರೌಂಡ್, 2ನೇ ವಿಡಿಯೋ ಇಂಟ್ರೊಡಕ್ಷನ್, 3ನೇ ವಿಡಿಯೋ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಏನ್ ಮಾಡಿವಿ, ಡಿಸ್ಕಸ್ ಮಾಡಿವಿ. ಈ ಕ್ಲಾಸ್ ಒಳಗೆ ಏನ್ ಮಾಡೋಣ ಅಂದ್ರ ಇರತಕ್ಕಂತಹ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನ್ರಿ ಸರ್, ವಾಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್? ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳತ್ತೀರಿ ಸರ್. ನೋಡ್ರಿ, ಇಲ್ಲಿರ್ತಕ್ಕಂತಹ ಕೆಲಸ ನಡೆಯುತ್ತಾ ಇರಬೇಕು. ಕೆಲಸ ಏನಾಗ್ತಿರ್ಬೇಕು, ನಡೆಯುತ್ತಾ ಇರಬೇಕು. ಪ್ರೆಸೆಂಟ್ ವರ್ತಮಾನ, ಪ್ರೆಸೆಂಟ್ ಅಂದ್ರೆ ಏನು, ವರ್ತಮಾನದಲ್ಲಿ. ಕಂಟಿನ್ಯೂಸ್ ಅಂದ್ರೆ ಏನು, ನಡೆಯುತ್ತಾ ಇರಬೇಕು. ಅಂತ ಕಾಲಕ್ಕೆ ಏನಂತೇವೆ, ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಸರ್ ಎಸ್ ಈಜಿ ಸರ್, ಇದನ್ನ ನೆನಪಿಟ್ಕೊಳ್ಳೋದು ಅಷ್ಟ ಈಸಿ ಐತ್ರಿ. ನಿಮ್ಗೆಲ್ಲರಿಗೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಿಳಿಯುತ್ತೆ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಒಳಗೆ ಏನೇನು ಡಿಸ್ಕಸ್ ಮಾಡೋಣ ಅಂದ್ರ, ಎಲ್ಲೆಲ್ಲಿ ಆ ಟೆನ್ಸ್ ಬರ್ತದ, ಈ ಟೆನ್ಸ್ ಒಳಗ ಯಾಮ್ ಈಸ್ ಆರ್ ಬರ್ತಾವೋ ಇಲ್ಲೋ, ಅದ್ರ ಜೊತೆಗೆ ಏನ್ ವರ್ಬ್ ಏನ್ ಬರ್ತದ, ಯಾಕೆ ಬರ್ತದ, ಎಲ್ಲ ಡಿಸ್ಕಸ್ ಮಾಡೋಣ್ರಿ. ಇಲ್ಲಿರ್ತಕ್ಕಂತಹ ಒಂದು ವರ್ಬ್ ಅನ್ನ ಡಿಸ್ಕಸ್ ಮಾಡೋಣ. ಇಲ್ಲಿರ್ತಕ್ಕಂತಹ ವರ್ಬ್ ಅನ್ನ ಡಿಸ್ಕಸ್ ಮಾಡೋಣ, ವರ್ಬ್ ಫಾರ್ಮ್ಸ್ ಗಳನ್ನ ಡಿಸ್ಕಸ್ ಮಾಡೋಣ, ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಡಿಸ್ಕಸ್ ಮಾಡೋಣ, ಎಲ್ಲೆಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸಬೇಕು ಅಂತಕ್ಕಂಥದನ್ನ ಡಿಸ್ಕಸ್ ಮಾಡೋಣ. ನೋಡ್ರಿ, ಟೆನ್ಸಿನ ವಿಡಿಯೋಗಳು ಹೆಂಗಂದ್ರ ಅಪರೂಪಕ್ಕೆ ಏನ್ ಮಾಡ್ಬಿಡ್ತಾವ, ಸಿಕ್ಬಿಡ್ತಾವ. ಓಕೆ ನೋಡ್ರಿ, ನಾನು ಹಂಗ ನಮ್ಗೆ ಸ್ಟಡಿ ಮಾಡ್ಬೇಕ, ಓದ್ಬೇಕ, ಹೌದಾ? ಯಾರಿಗೂ ಏನು ಕಡಿಮೆ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಎಲ್ಲಾ ಸೋರ್ಸ್ ಕೊಡ್ತೇನೆ. ನೀವು ಕುಂದಿರ್ಬೇಕು, ಓದ್ಬೇಕು. ಡೈಲಿ ಒಂದು ಅರ್ಧ ತಾಸು ನನಗೆ ಸಬ್ಜೆಕ್ಟಿಗೆ ಕೊಡ್ರಿ, ಏನ್ ಆಕೈತೆ ಅರ್ಧ ತಾಸು ಕೊಟ್ರ? ಎಲ್ಲಿ ಅರ್ಧ ತಾಸು ಟೈಮ್ ಪಾಸ್ ಮಾಡ್ತೀರಿ? ನನ್ನ ಸಬ್ಜೆಕ್ಟಿಗೆ ಕೊಡ್ರಿ, ನಾನು ನಿಮಗೆ ಬೇಕಾದಂಗೆ ಅರ್ಧ ತಾಸನಾಗ ಏನ್ ಬೇಕಂತ ಕಲಿಸ್ತಾನು. ಹೌದಾ? ಹಂಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಡಿಯೋ ಒಳಗೆ ಹೋಗೋಣ್ರಿ. ನೋಡ್ರಿ, ವಾಟ್ ಈಸ್ ಸ್ಟ್ರಕ್ಚರ್ ಅಂಡ್ ಮೀನಿಂಗ್. ಓಕೆ, ಸ್ಟ್ರಕ್ಚರ್ ಬಿಡ್ರಿ, ಮೊದ್ಲು ಏನ್ ಮಾಡ್ರಿ ಅಂದ್ರ ವೆನ್ ಟು ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್. ಓಕೆ, ಅದಕ್ಕಿಂತ ಮೊದ್ಲು ಏನ್ ಮಾಡೋಣ, ಸ್ಟ್ರಕ್ಚರ್ ನೋಡ್ಕೊಂಡ್ಬಿಡೋಣ. ಹಿಂಗಂದ್ರೆ ಏನ್ರಿ, ಸದ್ಯ ನಡೀತಕ್ಕಂತ ಒಂದು ಸ್ಟ್ರಕ್ಚರ್. ನೋಡ್ರಿ, ಐ ಆಮ್ ಈಟಿಂಗ್, ಹಿ ಈಸ್ ರೀಡಿಂಗ್, ದೇ ಆರ್ ಪ್ಲೇಯಿಂಗ್. ಅವರು ಆಟವನ್ನು ಆಡುತ್ತಿದ್ದಾರೆ, ಅವಳು ಓದುತ್ತಿದ್ದಾಳೆ, ನಾನು ತಿನ್ನುತ್ತಿದ್ದೇನೆ. ಕೆಲಸ ಏನೈತ್ರಿ, ಸ್ಟಾರ್ಟ್ ಐತಿ, ಕಂಟಿನ್ಯೂಸ್ ಆಗಿ ಐತಿ. ಅಂತದ್ರಾಗ ಏನ್ ಬಳಸ್ಬೇಕಂದ್ರ ಇವುಗಳನ್ನೆಲ್ಲ ಬಳಸ್ತೀವಿ. ಈಗ ಸಬ್ಜೆಕ್ಟ್ ನಮ್ದೊಂದು ರೂಲ್ಸ್ ಏನೈತಿ ಅಂದ್ರೆ, ಒಂದು ಸಬ್ಜೆಕ್ಟ್ ಬರ್ಬೇಕು ಫಸ್ಟ್, ಅದ್ರ ಜೊತೆಗೆ ಏನ್ ಬರ್ಬೇಕು, ಯಾಮ್ ಬರ್ಬೇಕ, ಹೆಲ್ಪಿಂಗ್ ವರ್ಬ್ ಬರ್ತಾವ್ರಿ. ಯಾಮ್ ಈಸ್ ಆರ್ ಅಂತಕ್ಕಂಥವು 3 ಹೆಲ್ಪಿಂಗ್ ವರ್ಬ್ ಕಂಟಿನ್ಯೂಸ್ ಬಳಸ್ತೀರಿ. ಪ್ಲಸ್ ಯಾವಾಗ ಕಂಟಿನ್ಯೂಸ್ ಟೆನ್ಸ್ ಬರ್ತದ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಬರ್ತೈತಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ V1 ಬಳಸಿದ್ರಿ. ಯಾವಾಗ ಕಂಟಿನ್ಯೂಸ್ ಬರ್ತೈತಿ, ಏನ್ ಬಳಸ್ಬೇಕಂತ ಹೇಳಿ ನಿಮಗ V4 ಅಂದ್ರೆ ಏನ್ರಿ, ವರ್ಬ್ ಪ್ಲಸ್ ING ಬಳಸಬೇಕು. ವರ್ಬ್ ಪ್ಲಸ್ ING ಬಳಸಬೇಕು ಅಂತಕ್ಕಂಥದ್ದು ನಿಮಗೆ ಹೇಳಿದ್ದೈತಿ. ಹಂಗಿತ್ತಂದ್ರ ನೋಡ್ರಿ, ಒಂದು ಸಬ್ಜೆಕ್ಟು ಯಾಮ್ ಈಸ್ ಆರು, ವರ್ಬ್ ಪ್ಲಸ್ ING ಬಂತು, ಲಾಸ್ಟ್ ಏನ್ ಬರ್ತದ, ಲಾಸ್ಟ್ ಇಲ್ಲಿ V4 ಬಂತು, ಲಾಸ್ಟ್ ಏನ್ ಬರ್ತದ, ಆಬ್ಜೆಕ್ಟ್ ಬರ್ತದ. ಇದ ನಿಮ್ ಫಾರ್ಮುಲಾ ಇರ್ತದೆ. ದಿಸ್ ಇಸ್ ದ ಫಾರ್ಮುಲಾ. ಹೌದಾ? ಮತ್ತೆ ಯಾಮ್ ಎಲ್ಲಿ ಬಳಸಬೇಕು, ಈಸ್ ಎಲ್ಲಿ ಬಳಸಬೇಕು, ಆರ್ ಎಲ್ಲಿ ಬಳಸಬೇಕು ಅನ್ನೋದು ನೋಡೋಣ್ರಿ. ಬಟ್ ಈಗೇನ ಇದನ್ನ ತಿಳ್ಕೊಂಡ್ಬಿಡ್ರಿ ಕರೆಕ್ಟ್ ಆಗಿ ಏನೈತೆ ಅಂತಕ್ಕಂಥದನ್ನ. ಹೌದಾ? ಒಂದ್ ಸಬ್ಜೆಕ್ಟ್ ಇರ್ತೈತಿ, ಒಂದ್ ಯಾಮ್ ಈಸ್ ಆರ್ ಇರ್ತೈತಿ. ಯಾಮ್ ಈಸ್ ಆರ್ ಬಂತಂದ್ರೆ ಯಾವ ಟೆನ್ಸ್? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದು ನಿಮಗೆ ಬಹಳ ಚಂದ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಇದು ಗೊತ್ತಿದ್ರೆ ಮಾತ್ರ ಸುಸೂತ್ರವಾಗಿ ಟೆನ್ಸ್ಗಳು ಬಂದ್ಬಿಡ್ತಾವ. ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಹೆಲ್ಪಿಂಗ್ ವರ್ಬ್, ಎರಡು ಬಹಳ ಇಂಪಾರ್ಟೆಂಟ್. ಇದು ಬಂದ್ರೆ ಟೆನ್ಸ್ ಚಿಟ್ಟಿಗೆ ಹೊಡೆದ್ರೊಳಗ ಟೆನ್ಸ್ ಮಾಡ್ತೀರಿ. ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ, ಬಹಳ ಈಸಿ ಟಾಪಿಕ್ ಐತಿ, ಕಲಿಸ್ತ ನೋಡ್ರಿ. ಓಕೆ, ಎಲ್ಲೆಲ್ಲಿ ಏನೇನು ಬರ್ತಾವ ನೋಡೋಣ. ಈಗ ನಿಮ್ಮ ಲಾಸ್ಟ್ ಟೈಮ್ ಒಂದು ಚಾರ್ಟ್ ಹಾಕಿ ಹೇಳಿದ್ನಿ, ಈ ಟೈಮು ಒಂದು ಚಾರ್ಟ್ ಹಾಕಿ ಹೇಳ್ತೀನಿ ಕೇಳಿ. ನಮ್ಮ ಸಬ್ಜೆಕ್ಟ್, ನಮ್ಮ ಫಾರ್ಮುಲಾ ಏನೈತ್ರಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಓಕೆ, ಹಿಂಗೈತಿ. ಈಗ ನಾ ಏನ್ ಮಾಡ್ತೇನೆ ನನ್ನ ಸಬ್ಜೆಕ್ಟ್ಗಳು ಬರ್ಕೋತೀನಿ. ಐ, ವಿ, ಯು, ಹಿ, ಶಿ, ಇಟ್, ದೇ. ಇವೆಲ್ಲ ಏನ್ರಿ ನಮ್ಮ ಸಬ್ಜೆಕ್ಟ್ಗಳು. ಇವು ಬಂದಾಗ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಬರ್ತಾವ ಅನ್ನೋದು ಬರ್ಕೊಂಡ್ಬಿಟ್ರಿ ಅಂದ್ರ ನಿಮ್ದು ಅರ್ಧ ಕೆಲಸ ಮುಗಿತು. ಓಕೆ, ಈಗ ಹೇಳ್ತೇನೆ ನೋಡ್ರಿ. ಐ ಬಂದಾಗ ಏನ್ ಬಳಸ್ಬಿಡ್ರಿ, ಯಾಮ್ ಬಳಸ್ಬಿಡ್ರಿ, ಯಾಮ್ ಕೆಲಸ ಮುಗಿತು. ಯಾವ ಹೆಲ್ಪಿಂಗ್ ವರ್ಬ್ ಅದಾವು, ಯಾಮ್, ಈಸ್, ಆರ್ ಅಂತ ಹೆಲ್ಪಿಂಗ್ ವರ್ಬ್ ಅದಾವ. ಓಕೆ, ಈ ಒಂದು ಹೆಲ್ಪಿಂಗ್ ವರ್ಬ್ ಕೆಲಸ ಮುಗಿತು. ಯಾಮ್. ಈಸ್ ಎಲ್ಲಿ ಬಳಸ್ತೀರಿ, ಹಿ, ಶಿ, ಇಟ್ ಬಂದಾಗ ಏನ್ ಬಳಸ್ಬಿಡ್ರಿ, ಈಸ್ ಬಳಸ್ಬಿಡ್ರಿ, ನಮ್ ಕೆಲಸ ಮುಗಿತು. ಉಳಿದ ಜಗದಾಗ ಎಲ್ಲಾ ಪ್ಲೂರಲ್ದಾಗ ಏನ್ ಬಳಸ್ಬಿಡ್ರಿ, ಆರ್ ಬಳಸ್ಬಿಡ್ರಿ. ಈ ಟೆನ್ಸ್ ಮುಗೀತು. ಹಂಗಿದ್ದಾಗ ನೋಡ್ರಿ, ಐ ಜೊತೆಗೆ ಏನ್ ಬಳಸಂತ ಹೇಳಿ ಹೆಲ್ಪಿಂಗ್ ವರ್ಬ್ ಆಮ್. ಐ ಆಮ್ ರೈಟ್. ಇದ್ದಿದ್ದು ಏನಾಕೈತ್ರಿ, ರೈಟಿಂಗ್ ಅ
ಲೆಟರ್. ಐ ಆಮ್ ರೈಟಿಂಗ್ ಅ ಲೆಟರ್. ನೋಡ್ರಿ ಎಷ್ಟು ಈಸಿ. ನೆಕ್ಸ್ಟ್ ಬನ್ನಿ, ವಿ ಜೊತೆಗೆ ಏನ್ ಬಳಸಂತ ಹೇಳಿ ಪ್ಲೂರಲ್ ಬಂದಾಗ ಆರ್ ಬಳಸ್ತೀರಿ. ಯು ಆರ್, ಯು ಆರ್. ಹಿ ಬಂದಾಗ ಈಸ್, ಶಿ ಬಂದಾಗ ಈಸ್, ಇಟ್ ಬಂದಾಗ ಈಸ್, ದೇ ಬಂದಾಗ ಮತ್ತೆ ಪ್ಲೂರಲ್ ಬಂದಾಗ ಏನ್ ಬಳಸ್ತೀರಿ? ಆರ್ ಬಳಸ್ತೀರಿ. ಐ ಆಮ್, ವಿ ಆರ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್. ಇಷ್ಟ. ಓಕೆ, ನೋಡ್ರಿ ಯಾವ್ಯಾವಗಳನ್ನ ಎಷ್ಟು ಚೆನ್ನಾಗಿ ಬಳಸಿದಾರ. ಆಯ್ ಬಂದಾಗ ಯಾಮ್ ಬಳಸಿದ್ರೆ ಇದ್ರ ಕೆಲಸ ಮುಗೀತು, ಯಾಮದ ಕೆಲಸ ಮುಗೀತು. 3 ಕಡೆ ಹಿ ಶಿ ಇಟ್ ಬಂದಾಗ ಈಸ್ ಬಳಸ್ರಿ, ಈಸ್ ಕೆಲಸ ಮುಗೀತು. ಉಳಿದ ಕಡೆ ಆರ್ ಬಳಸ್ರಿ. ಇದನ್ನ ಬಿಟ್ರೆ ಬೇರೆ ನಿಮ್ಮ ಗ್ರಾಮರ್ ಒಳಗೆ ಏನು ಕೇಳೋದಿಲ್ಲ, ಇವ ಬರ್ತಾವ. ಓಕೆ, ಇದು ಬಾಕಿ ನೋಡ್ರಿ. ವಿ ಆರ್ ರೈಟಿಂಗ್ ಅ ಲೆಟರ್, ವಿ ಆರ್ ರೈಟಿಂಗ್ ಅ ಲೆಟರ್. ಎಲ್ಲ ಅದ ಬರ್ದಿದ್ರಿ, ಎಲ್ಲಾ ಕಡೆ ಅದನ್ನ ಬಳಸ್ಬಿಟ್ರಿ, ಮುಗಿದು ಹೋತ್ರಿ. ಬಹಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಇನ್ನ ಏನ್ ಬೇಕ್ರಿ? ಐ ಜೊತೆಗೆ ಯಾಮ್ ಬಳಸಿರಿ, ಯು ಜೊತೆಗೆ ಆರು, ಪ್ಲೂರಲ್ ಬಂದಾಗೆಲ್ಲ ಆರ್ ಬಳಸಿರಿ. ಹಿ ಶಿ ಇಟ್ ಬಂದಾಗ ಮಾತ್ರ ಏನ್ ಬಳಸಿರಿ? ಈಸ್ ಬಳಸಿರಿ. ಸರ್ ನನಗೆ ಪರ್ಫೆಕ್ಟ್ ಬಂತ್ ಸರ್. ಎಷ್ಟು ಜನ ಪರ್ಫೆಕ್ಟ್ ಬಂತ್ ಅಂತಿರಲ್ಲ, ಕಮೆಂಟ್ ಸೆಕ್ಷನ್ ಒಳಗೆ ಒಂದು ಕಮೆಂಟ್ ಹಾಕ್ರಿ, ಸರ್ ಡನ್ ಸರ್ ಅಂತ. ಅದು ತಮ್ಮ ಇಂಪ್ರೆಷನ್, ಅದ್ರ ಜೊತೆಗೆ ಸರ್ ಡನ್. ಮತ್ತೆ ನೀವು ಯಾವೂರಿಂದ ವಿಡಿಯೋ ನೋಡತ್ತೀರಂತಕ್ಕಂಥ ಕಮೆಂಟ್ ಮಾಡ್ರಿ. ನಮ್ಮ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗತೈತೆ ಅನ್ನೋದು ನಮಗೆ ಬಹಳಷ್ಟು ಮುಖ್ಯವಾಗಿ ಏನಾಗ್ತದ, ನಾವು ತಿಳ್ಕೊಳ್ಬೇಕಾಗ್ತದ. ಹೌದಾ? ಎಸ್. ಹಂಗಿದ್ದಾಗ ಏನ್ ಮಾಡೋಣ ಅಂದ್ರ, ಈಗ ನಿಮ್ಗೆ ಅರ್ಥ ಆಗತೈತಿ. ಸರ್ ಈ ಶೀಟ್ ಬಂದಾಗ ಈಸ್ ಬಳಸಿದ್ದು, ದೇ ಪ್ಲೂರಲ್ ಬಂದಾಗೆಲ್ಲ ಬಳಸಿದ್ದು, ಆಯ್ ಬಂದಾಗ ಟ್ಯಾಮ್ ಬಳಸ್ಬಿಟ್ಟು ಸರ್ ಸರ್ ಡನ್ ಸರ್, ಯಾಸ್ ಡನ್. ಇಷ್ಟ ನೋಡ್ರಿ. ಮತ್ ನೋಡ್ರಿ ಉಳಿದೆಲ್ಲ ಸೇಮ್. ಐ ಎನ್ ಜಿ ಬಳಸ್ಬೇಕಾ, ಅಬ್ಜೆಕ್ಟ್ ಸೇಮ್, ಸಬ್ಜೆಕ್ಟ್ ಅಬ್ಜೆಕ್ಟ್ ಎಲ್ಲ ಸೇಮ್ ಇರ್ತಾವ. ನಡಕ್ಕೆ ಇವು ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಂದಾಗ ಈಗ ನಾವು ಅಂತ ತಿಳ್ಕೊಂಡ್ಬಿಟ್ರಿ. ಈಗ ಯಾಮ್ ಪ್ಲಸ್ ಟ್ಯಾಮ್ ಅಥವಾ ಈಸ್ ಅಥವಾ ಆರ್ ಬಂದಾಗ ಇದ್ರ ಜೋಡಿಗೆ ಏನ್ ಬರ್ತದ್ರಿ? ರೈಟಿಂಗ್ ಅಂತಕ್ಕಂಥದ್ದು ಬರ್ತದೆ. ರನ್ ಇತ್ತಂದ್ರೆ ರನ್ನಿಂಗ್ ಅಂತ ಬರ್ತದೆ. ರೀಡ್ ಇತ್ತ ರೀಡಿಂಗ್, ಗೋ ಇತ್ತಂದ್ರೆ ಗೋಯಿಂಗ್, ಕಮ್ ಇತ್ತಂದ್ರೆ ಕಮಿಂಗ್. ಐ ಎನ್ ಜಿ ಬಂದ್ಬಿಡ್ತಾವ. ವರ್ಬ್ ಜೊತೆಗೆ ಏನ್ ಬರ್ತೈತ್ರಿ? ಇಲ್ಲಿ ವರ್ಬ್ ಜೊತೆಗೆ ಏನ್ ಬರ್ತೈತ್ರಿ? ಐ ಎನ್ ಜಿ ಬಂದ್ಬಿಡ್ತೈತಿ. ನಮ್ಮ ಆನ್ಸರ್ ಏನಾಗ್ತೈತಿ? ಸಹಿ ಆಗ್ತೈತಿ. ಯಾವುದೇ ಒಂದು ತಪ್ಪನ್ನ ಮಾಡುವಂಗಿಲ್ಲ. ಓಕೆ, ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ, ಸುಪೀರಿಯರ್ ಆಗಿ ತಿಳ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಎಸ್. ಹಂಗಿದ್ರೆ ಏನ್ ಮಾಡೋಣ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ವೆನ್ ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಎಲ್ಲೆಲ್ಲಿ ಯೂಸ್ ಮಾಡಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ? ಓಕೆ, ಆಕ್ಷನ್ ಹ್ಯಾಪನಿಂಗ್ ನೌ. ಓಕೆ, ಈಗ ಕಂಟಿನ್ಯೂಸ್ ಅಂದ್ರೆ ಈಗ ಕೆಲಸಗಳು ಏನಾಗ್ತಿರ್ತಾವ, ಸದ್ಯ ಏನು ನಡೀತಿರ್ಬೇಕು, ಜಸ್ಟ್ ನಡೀತಿರ್ಬೇಕು. ನಾ ಪಾಠ ಮಾಡತ್ತೇನಿಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೀವು ಕೇಳಾಕತ್ತೀರಿಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್. ಮೊಬೈಲ್ ನೋಡಾಕತ್ತೀರಿ, ಲ್ಯಾಪ್ಟಾಪ್ ನೋಡಾಕತ್ತೀರಿ, ಪಿ ಸಿ ನೋಡಾಕತ್ತೀರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಬರ್ಕೊಳಕತ್ತೀರಿ, ಈಗ ನೋಡ್ಕೊಂತ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಉಸಿರಾಡತ್ತೀರಿಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಏನೇನು ಮಾತು ಕೇಳಿ ನೀವು ಸ್ವಲ್ಪ ನಗಾತಿರಿಲ್ಲ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಹಿಂಗಿದ್ದಾಗ ಈ ಸದ್ಯ ಆಕ್ಷನ್ಸ್ ಹ್ಯಾಪನಿಂಗ್ ನೌ ಅಂತಕ್ಕಂಥದ್ದು, ಐ ಆಮ್ ರೈಟಿಂಗ್ ಅ ಮೆಸೇಜ್. ನಾ ಏನ್ ಮಾಡ್ತಾ ಇದ್ದೀನಿ? ಒಂದು ಮೆಸೇಜ್ ಅನ್ನ ಬರಿತಾ ಇದ್ದೀನಿ. ಐ ಜೊತೆಗೆ ಬಂದಿರತಕ್ಕಂಥ ಹೆಲ್ಪಿಂಗ್ ವರ್ಬು, ಅದ್ರ ಜೊತೆಗೆ ಐ ಎನ್ ಜಿ ಮತ್ತು ಆಬ್ಜೆಕ್ಟ್. ಓಕೆ, ಶಿ ಈಸ್ ಟಾಕಿಂಗ್ ಆನ್ ದ ಫೋನ್. ಆಕೆ ಏನ್ ಮಾಡಕತ್ತಾಳ? ಫೋನ್ ಮೇಲೆ ಮಾತಾಡಕತ್ತಾಳ. ಟಾಕಿಂಗ್ ಅಂತಕ್ಕಂಥ ವಿಫೋರ್ ಬಂತು, ಈಸ್ ಬಂತು, ಶಿ ಬಂದಾಗ ಈಸ್ ಬಳಸಿರಿ ಇಲ್ರಿ? ಎಸ್. ನೋಡ್ರಿ ಎಷ್ಟು ಚೆನ್ನಾಗಿ ಹೆಲ್ಪ್ ಆಗ್ಲಿಕ್ಕತ್ತಾವ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಇಷ್ಟ ರೀ. ಯಾಮ್ ಈಸ್ ಆರ್ ಬರ್ಬೇಕು, ಐ ಎನ್ ಜಿ ಬರ್ಬೇಕು, ಡನ್ ಇಟ್. ಯಾಮ್ ಎಲ್ಲಿ ಬಳಸ್ಬೇಕು, ಈಸ್ ಎಲ್ಲಿ ಬಳಸ್ಬೇಕು, ಆರ್ ಎಲ್ಲಿ ಬಳಸ್ಬೇಕು, ಎಲ್ಲ ಹೇಳ್ಕೊಟ್ಟನು, ಕಲ್ಕೊಳ್ಬೇಕು. ಟೆನ್ಸ್ ಅಂದ್ರ ಒಟ್ಟ ಗಡ 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 ಅನ್ಬೇಕು ಜೀವ. ಒಟ್ಟ ತಲೆ ಕೆಡಿಸ್ಕೊಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಟೆಂಪರವರಿ ಆಕ್ಷನ್ಸ್. ಓಕೆ, ಟೆಂಪರವರಿ ಆಕ್ಷನ್ಸ್ ಅಂದ್ರೆ ಹೆಂಗ್ ನೋಡ್ರಿ? ಈಗ ಹಿ ಈಸ್ ಸ್ಟೇಯಿಂಗ್ ಇನ್ ಮೈಸೂರು ಫಾರ್ ಫ್ಯೂ ಡೇಸ್. ಟೆಂಪರವರಿ ಆಕ್ಷನ್ಸ್ ನೋಡಿ, ಫ್ಯೂ ಡೇಸ್ ಅಂತ ಹೇಳೇನು. ಓಕೆ, ದೇ ಆರ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಕತ್ತಾನ. ಓಕೆ, ಟೆಂಪರವರಿ ಆಕ್ಷನ್ಸ್ ಬಂದಾಗ, ಓಕೆ, ಐ ಆಮ್ ಹಿಯರ್ ಫಾರ್ ಸಮ್ ಡೇಸ್. ಕೆಲವೊಂದಿಷ್ಟು ದಿನ. ಟೆಂಪರರಿ ಆಕ್ಷನ್ಸ್ ಅದು ಎಷ್ಟು ಅನ್ನೋದು ಎಕ್ಸಾಕ್ಟ್ ಅನ್ನೋದು ಇಲ್ಲ. ಟೆಂಪರರಿ ಆಕ್ಷನ್ಸ್ ಬಂದಾಗ ಏನ್ ಬಳಸ್ಕತ್ತೀರ ಅಂದ್ರ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನ ಬಳಸಬೇಕು. ನೋಡ್ರಿ, ಟೆಂಪರರಿ ಆಕ್ಷನ್ಸ್ ಯಾವ ತರ ಇರ್ತಾವ? ಹಿ ಈಸ್ ಸ್ಟೇಯಿಂಗ್ ಇನ್ ಮೈಸೂರ್ ಫಾರ್ ಫ್ಯೂ ಡೇಸ್. ದೇ ಆರ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್. ದೇ ಜೊತೆಗೆ ಆರ್ ಬರ್ತದ, ಈ ಜೊತೆಗೆ ಈಸ್ ಬರ್ತದ. ಇಲ್ಲಿರ್ತಕ್ಕಂಥ ಒಂದು ಆಕ್ಷನ್ ಏನದ ಅಂದ್ರ ಟೆಂಪರರಿ ಆಗಿರ್ತಕ್ಕಂಥ ಆಕ್ಷನ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ಓಕೆ, ತಿಳಿತಾ? ಓಕೆ, ಒಂದೇದೇನಿತ್ತು ನೋಡ್ರಿ, ಆಕ್ಷನ್ ಹ್ಯಾಪನಿಂಗ್ ನೌ ಇತ್ತು. ಇಲ್ಲಿ ಟೆಂಪರರಿ ಆಕ್ಷನ್ಸ್ ಇದೆ. ಓಕೆ, ಹಂಗಿದ್ರೆ ನೆಕ್ಸ್ಟ್ ಏನೈತಿ? ಚೇಂಜಿಂಗ್ ಸಿಚುವೇಶನ್ಸ್. ಈಗ ಮಳಿ ಬರಾಕತ್ತೈತಿ, ಅದೇನಾಕೈತಿ? ಮತ್ ಬರ್ಬರ್ತಾ ಏನಾಗತೈತಿ? ಕ್ಲೈಮೇಟ್ ಏನಾಗತೈತಿ? ಬೆಚ್ಚಗಾಗತೈತಿ, ಹೀಟ್ ಆಗತೈತಿ ಅಂದಾಗ ದ ವೆದರ್ ಈಸ್ ಗೆಟಿಂಗ್ ಹಾಟರ್. ಓಕೆ, ನೋಡ್ರಿ, ಇಲ್ಲಿ ವೆದರ್ ಏನಾಗತೈತಿ? ಹೀಟ್ ಆಗತೈತಿ, ಚೇಂಜ್ ಆಗತೈತಿ. ಸಿಚುವೇಶನ್ ಏನ್ ಮಾಡತೈತಿ? ಚೇಂಜ್ ಆಗತೈತಿ. ಜಸ್ಟ್ ಚೇಂಜ್ ಆಗತೈತಿ. ಓಕೆ, ಪ್ರೈಸಸ್ ಆರ್ ಇನ್ಕ್ರೀಸಿಂಗ್. ದ ಟೊಮ್ಯಾಟೊ ಪ್ರೈಸಸ್ ಆರ್ ಇನ್ಕ್ರೀಸಿಂಗ್ ಇನ್ ದ ಮಾರ್ಕೆಟ್. ಪ್ರೈಸ್ ಏನಾಗತ್ತಾವ? ಇನ್ಕ್ರೀಸ್ ಆಗತ್ತಾವ, ಚೇಂಜ್ ಆಗತ್ತಾವ, ಸಿಚುವೇಶನ್ ಅನ್ನ ಚೇಂಜ್ ಮಾಡತ್ತಾವ. ಹಂಗಿದ್ದಾಗ ಏನ್ ಬಳಸ್ತೀರಿ ನೋಡಿ? ಇಲ್ಲಿ ಪ್ರೈಸಸ್ ಬಂದಾಗ ಇದು ಬಳಸಿರಿ. ಹಂಗಿದ್ರೆ ಕಮೆಂಟ್ ಮಾಡ್ರಿ. ಇಲ್ಲಿ ಪ್ರೈಸ್ ಅಂತ ಅಷ್ಟೇ ಬಂದಿತ್ತಂದ್ರೆ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀರಿ? ಓಕೆ, ವೆದರ್ ಈಸ್ ಗೆಟಿಂಗ್ ಹಾಟರ್, ದ ಪ್ರೈಸ್ ಆರ್ ಇನ್ಕ್ರೀಸಿಂಗ್, ಚೇಂಜಿಂಗ್ ಸಿಚುವೇಶನ್ಸ್. ಒಂದರಿಂದ ಒಂದು ಸಿಚುವೇಶನ್. ಓಕೆ, ಐ ಆಮ್ ಫೀಲಿಂಗ್ ಬೆಟರ್ ನೌ.
ಓಕೆ, ನಾ ಏನ್ ಮಾಡತ್ತೀನಿ ರೀ, ಫೀಲ್ ಬೆಟರ್ ಆಗತ್ತೀನಿ, ನಾ ಆರಾಮ ಹಗರ ಏನಾಗತ್ತೀನಿ, ಆರಾಮ್ ಆಗತ್ತೀನಿ. ಐ ಆಮ್ ಫೀಲಿಂಗ್ ಬೆಟರ್ ನಾವು. ಓಕೆ ನೋಡ್ರಿ ಹೆಂಗ ಸಿಚುವೇಶನ್ ಚೇಂಜ್ ಆಗತ್ತೀರಿ, ನೀವು ಆರಾಮ್ ಇದ್ದಿರ್ಲಿಲ್ಲ ಆರಾಮ್ ಆಗಾಕತ್ತೀರಿ ಅಂದಾಗ ಏನ್ ಬಳಸ್ತೀರಿ ಅಂತಕ್ಕಂಥದನ್ನ ನೋಡ್ಬೇಕು. ಓಕೆ, ಹಲೋ, ಕ್ಲಾಸ್ ಮಾಡತ್ತೀನಪ್ಪ, ಹಚ್ತೀನಿ 20 ಮಿನಿಟ್ಸ್. ಓಕೆ, ಚೇಂಜಿಂಗ್ ಸಿಚುವೇಶನ್ ಯಾವ ತರ ಚೇಂಜಿಂಗ್ ಆಗ್ತಾವ ಸಿಚುವೇಶನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ, ಐ ಆಮ್ ಲರ್ನಿಂಗ್ ನಾವು, ನಾ ಈಗ ಸದ್ದ ನಡೆದತಕ್ಕಂಥ ಆಕ್ಷನ್ ಚೇಂಜಿಂಗ್ ಸಿಚುವೇಶನ್. ಟೆಂಪರರಿ ಆಕ್ಷನ್ಸ್ ಬಂದಾಗ ಏನ್ ಬಳಸ್ತೀರಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನಾನು ತಿಳಿಯಾಕತ್ತೈತ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಎಲ್ಲಿ ಬಳಸ್ತೀರಿ ಅನ್ನೋದು ತಿಳಿಯಾಕತ್ತೈತಿ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಇದನ್ನೊಂದು ಏನ್ ಮಾಡ್ರಿ, ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಇದನ್ನೊಂದು ಬಹಳ ಚಂದ ಐತಿ, ಸ್ಕ್ರೀನ್ ಶಾಟ್ ತಗೊಳ್ರಿ ಹೇಳ್ತಾರೆ. ಓಕೆ, ತಗೊಂಡ್ರಿ ಸ್ಕ್ರೀನ್ ಶಾಟ್. ಎಸ್, ಬಹಳ ಈಸಿ ಆಗಿರ್ತಕ್ಕಂತಹ ಟೆನ್ಸ್. ಹಂಗಿದ್ರೆ ಒಂದೇದ್ ನೋಡ್ರಿ, ಆಕ್ಷನ್ ಹ್ಯಾಪನಿಂಗ್ ನಾವು, ಟೆಂಪರರಿ ಆಕ್ಷನ್ಸ್, ಚೇಂಜಿಂಗ್ ಸಿಚುವೇಶನ್ಸ್. ಹಂಗಿದ್ದಾಗ ಇನ್ನೊಂದು ಬರ್ತದೆ, ಪ್ಲಾನ್ಡ್ ಫ್ಯೂಚರ್. ಓಕೆ, ಒಂದು ಫ್ಯೂಚರ್ ಅನ್ನ ಪ್ಲಾನ್ ಮಾಡಿರ್ತೀರಿ. ಓಕೆ ಸರ್, ನೋಡ್ರಿ ಇಲ್ಲಿ ಇಂಥವ ಕನ್ಫ್ಯೂಸ್ ಆಗ್ತಾವ್ರಿ ನಮಗ. ಹೆಂಗ್ ಕನ್ಫ್ಯೂಸ್ ಆಗ್ತಾವ ನೋಡ್ರಿ, ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಟುಮಾರೋ. ಟುಮಾರೋ ಅಂತಕ್ಕಂಥದ್ದು ಬಂದಾಗ ಸರ್ ವಿಲ್ ಬಳಸ್ಬೇಕಲ್ರಿ. ಟುಮಾರೋ ಬಂದಾಗ ಹೆಲ್ಪಿಂಗ್ ವರ್ಬ್ ಬೇರೆ ಬರ್ತೈತಿ, ಮತ್ತೆ ಇಲ್ಲಿ ಹೆಂಗ್ ಬಳಸ್ತೀರಿ ನೋಡ್ರಿ. ನೀವು ಇನ್ನ ಮೀಟ್ ಆಗಿಲ್ಲ, ಪ್ಲಾನ್ ಮಾಡತ್ತೀರಿ, ನೀವು ಮೀಟ್ ಆಗಾವ್ರದಿರಿ ಇನ್ನ. ಓಕೆ, ಐ ಆಮ್ ಗೋಯಿಂಗ್ ಟು ಅಟೆಂಡ್ ದ್ಯಾಟ್ ಇವೆಂಟ್ ಟುಮಾರೋ. ಐ ಆಮ್ ಗೋಯಿಂಗ್ ಟು ಅಟೆಂಡ್, ಐ ಜೊತೆಗೆ ಯಾಮ್ ಬರ್ತದ, ನೀನು ಹೋಗಿ ಮುಟ್ಟಿಲ್ಲ, ಹೋಗಾವ್ರದಿರಿ, ನೀವೇನು ಮಾಡಿಲ್ಲ, ಇನ್ನ ಮಾಡಾವ್ರದಿರಿ, ಪ್ಲಾನ್ ಮಾಡಾಕತ್ತಿರಲ್ಲ ನೀವು ಪ್ಲಾನ್ ಮಾಡಾಕತ್ತೀರಿ ಅಂದ್ಮೇಲೆ ಏನ್ ಬಳಸ್ಬೇಕು. ಓಕೆ, ದ ಪ್ಲಾನ್ಡ್ ಫ್ಯೂಚರ್ ಇನ್ನು ಅನ್ಪ್ಲಾನ್ಡ್ ಅದ. ಈ ಪ್ಲಾನ್ಡ್ ಫ್ಯೂಚರ್ ಒಳಗೆ ಏನನ್ನ ಬಳಸಬೇಕು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ ವಿದ್ಯಾರ್ಥಿಗಳು ಹೆಂಗ್ ಇರ್ತದಂದ್ರ, ಪ್ಲಾನ್ಡ್ ನಾಳಿದ ಪ್ಲಾನ್ ಐತಿ, ಬಟ್ ಈಗ ಏನ್ ಮಾಡತ್ತೀರಿ ನೀವು, ಪ್ಲಾನ್ ಮಾಡತ್ತೀರಿ. ಓಕೆ, ಐ ಆಮ್ ಮೀಟಿಂಗ್ ಮೈ ಫ್ರೆಂಡ್ ಟುಮಾರೋ. ನೋಡ್ರಿ ಐ ಜೊತೆಗೆ ಆಮ್ ಕರೆಕ್ಟ್ ಇದೆ, ಮೀಟಿಂಗ್ ಇದೆ, ಮೈ ಫ್ರೆಂಡ್ ಟುಮಾರೋ. ನಾಳಿದ ಪ್ಲಾನ್ ಮಾಡಾಕತ್ತೀರಿ, ನಾಳಿದಕ್ಕೆ ಏನ್ ಮಾಡಾಕತ್ತೀರಿ, ಪ್ಲಾನ್ ಮಾಡಾಕತ್ತೀರಿ. ವಿ ಆರ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಬೆಂಗಳೂರಿಗೆ ಹೊಂಟೇವ. ವಿ ಆರ್ ಗೋಯಿಂಗ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್. ನಾವು ಹೋಗಿಲ್ಲ, ಹೋಗಾಕತ್ತಿಲ್ಲ, ವಿ ಆರ್ ಗೋಯಿಂಗ್ ಟು ಬೆಂಗಳೂರು ಅಲ್ಲ, ನೆಕ್ಸ್ಟ್ ವೀಕ್ ಹೋಗೋರದರಿ. ಅಲ್ಲೊಂದು ಪ್ರೀ ಪ್ಲಾನಿಂಗ್ ಮಾಡಾಕತ್ತೀರಿ. ಇಲ್ಲಿ ಇಂಥವು ಎಕ್ಸಾಮ್ಗಳು ಬಂದು ಅಂದ್ರೆ ಏನಾಕೈತಿ, ನೆಕ್ಸ್ಟ್ ವೀಕ್ ಬಂದಾಗ ನಾವೇನ್ ಹುಡುಕಾಡಕ್ ನೋಡ್ತೀವಿ, ಫ್ಯೂಚರ್ ಟೆನ್ಸ್ ಹುಡುಕಾಡಕ್ ನೋಡ್ತೀವಿ. ಯಾವುದು, ಫ್ಯೂಚರ್ ಟೆನ್ಸ್ ಅನ್ನ ಹುಡುಕಾಡಕ್ ನೋಡ್ತೀವಿ. ಹಂಗಿದ್ದಾಗ ಇಲ್ಲಿ ಫ್ಯೂಚರ್ ಟೆನ್ಸ್ ಇರುವುದಿಲ್ಲ. ಓಕೆ, ಇದು ಯಾವ ಟೆನ್ಸ್ ಇರ್ತೈತಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇರ್ತೈತಿ. ಯಾಕಂದ್ರೆ ಇಲ್ಲಿ ಏನಾಗತ್ತದ, ಪ್ರೀ ಪ್ಲಾನ್ಡ್ ಅಂತ ಹೇಳ್ತೀವಿ. ಓಕೆ, ಪ್ರೀ ಪ್ಲಾನ್ಡ್ ಅಂತ ಹೇಳ್ಬೋದು. ನಿಯರ್ ಫ್ಯೂಚರ್ಗೆ ಒಂದು ಪ್ರೀ ಪ್ಲಾನ್ ಮಾಡಿದಾಗ ಅಲ್ಲಿರ್ತಕ್ಕಂತಹ ಟೆನ್ಸ್ ಯಾವ್ದು ಇರ್ತದೆ ಅಂದ್ರೆ ನಮ್ದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಕ್ಕಂಥದ್ದು ಇರ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಎಸ್, ಹಂಗಿತ್ತಂದ್ರೆ ನೋಡ್ರಿ ಯಾವ್ಯಾವ ಇದಾವ ಏನಿದಾವ ಒಂದು ಸ್ವಲ್ಪ ಬರ್ದಿಟ್ಕೊಳ್ರಿ. ಈಗ ಟೆನ್ಸ್ ಮಾಡಿದಾಗ ಒಂದು ಟೆನ್ಸ್ ಒಂದು ಕ್ಲಾಸ್ ಒಂದು 30 ಮಿನಿಟ್ಸ್ ಮಟ್ಟ, ಒಂದು ಕ್ಲಾಸ್ 20 to 25 to 30 ಮಿನಿಟ್ಸ್ ಕ್ಲಾಸ್ ಇದ್ದಾಗ ಒಂದೊಂದು ನೀವು ನೋಟ್ಸ್ ಮಾಡ್ತಾ ಹೋದ್ರೆ ಒಂದು 3 ಇಂದ 4 ಪೇಜ್ ಆಗ್ತದೆ. ಓಕೆ, ಇದ್ರ ಮೇಲೆ ನೀವು ಒಂದು 4-5 ಎಕ್ಸಾಂಪಲ್ಸ್ ಅನ್ನ ಬರಿಬೇಕು. ಇದ್ರ ಮೇಲೆ ನೀವು ಏನಾರ ಒಂದು ಸ್ಟ್ರಗಲ್ ಅನ್ನ ಮಾಡಿದಾಗ ಮಾತ್ರ ಏನಾಕೈತಿ, ಒಂದು ಡಿಫಿಕಲ್ಟ್ ಆಗಿರ್ತಕ್ಕಂಥ ಗೋಲ್ ಅನ್ನ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ ಏನೈತಿ, ಇಲ್ಲಿ ಪ್ರೊನೌನ್ ಹೆಲ್ಪಿಂಗ್ ವರ್ಬ್ಗಳನ್ನ ಯಾವ ತರ ಏನೇನ್ ಮಾಡ್ಯಾರ ನೋಡು. ಇಲ್ಲಿ ಏನಾಗ್ತದಂದ್ರ ಒಂದು ಪ್ರೊನೌನ್ಸ್ಗಳು ಕೊಟ್ಟಾರ. ಪ್ರೊನೌನ್ ಅಂದ್ರೆ ಏನ್ರಿ, ಸರ್ವನಾಮ. ಪ್ರೊನೌನ್ ಅಂದ್ರೆ ಏನ್ರಿ, ಸರ್ವನಾಮ ಕೊಟ್ಟಾರ. ಇಲ್ಲಿ ಸರ್ವನಾಮ ಇದಾವ, ಇಲ್ಲಿ ಏನದಾವ ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದಗಳದಾವ, ಸಹಾಯಕ ಕ್ರಿಯಾ ಪದಗಳದಾವ. ಇಲ್ಲಿ ಏನದಾವ ಉದಾಹರಣೆಗಳದಾವ. ಹಂಗಿದ್ದಾಗ ಇಲ್ಲಿ ನೀವು ಅನ್ಕೊಂಡಂಗೆ ಏನು ಕೊಟ್ಟಾನ, ಆಯ್ ಕೊಟ್ಟಾನ, ಹಿ ಶಿ ಇಟ್ ಒಂದ್ ಕಡೆ ಕೊಟ್ಟಾರ, ಯು ವಿ ದೇ ಅಂತಕ್ಕಂಥ ಒಂದ್ ಕಡೆ ಕೊಟ್ಟಾರ. ಹೌದಾ? ಹಿಂಗಿದಾಗ ನಾ ಆಗಲೇ ಹೇಳಿ ನಿಮ್ಗೆ ಒಂದ್ ಚಾರ್ಟ್ ನಾ ಹಾಕಿ ಇನ್ನೊಂದು ಯಾಕೆ ಈ ಚಾರ್ಟ್ ತಗೊಳ್ತೀನಿ ಅಂದ್ರ ನೀವು ಎಂದೂ ಮರಿಬಾರ್ದು, ಎಂದೂ ಮರೆತು ಬಿಡುವಂತ ಟಾಪಿಕ್ಗಳಲ್ಲಿ 2 ಸಲ 3 ಸಲ ರಿಪೀಟ್ ಆದವು ಅಂದ್ರೆ ವಾಟ ಪೋಲ್ಸ್ ಕಾನ್ಸ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕು. ಹಂಗಿದ್ದಾಗ ಐ ಜೊತೆಗೆ ಬಳಸುವಂತಹ ಹೆಲ್ಪಿಂಗ್ ವರ್ಬ್ ಒಂದರಿ, ಯಾವುದು, ಯಾಮ್. ಇಲ್ಲೈತಿ ಯಾಮ, ಐ ಜೊತೆಗೆ ಬಳಸುವಂತ ಹೆಲ್ಪಿಂಗ್ ವರ್ಬ್ ಯಾಮ್. ಹಿ ಶಿ ಇಟ್ ಬಂದಾಗ ಇವೆಲ್ಲ ಏನದಾವ ಅಂದ್ರ ಹಿ ಶಿ ಇಟ್ 3 ಏನದಾವ ಅಂದ್ರೆ ಸಿಂಗ್ಯುಲರ್ ಅದಾವ. ಏನದಾವ ಹಿಂಗ್ ನೆನಪಿಟ್ಕೊಡ್ರಿ, ಸಿಂಗ್ಯುಲರ್ ಅದಾವ. ಕಂಟಿನ್ಯೂಸ್ ಒಳಗೆ ಬಂದಾಗ ಏನ್ ಬಳಸ್ತೀರಿ, ಈಸ್ ಬಳಸ್ತೀರಿ. ಅದೇ ರೀತಿಯಾಗಿ ಯು ವಿ ದೇ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ, ಆರ್ ಬಳಸ್ತೀರಿ. ಯಾಕಂದ್ರೆ ಇದಕ್ಕೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ. ಇದೇನ್ರಿ, ಇದ ಪ್ಲೂರಲ್ ಹೆಲ್ಪಿಂಗ್ ವರ್ಬು, ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬು, ಇದು ಓನ್ಲಿ ಐ ಬಂದಾಗ ಬಳಸುವಂತಹ ಹೆಲ್ಪಿಂಗ್ ವರ್ಬ್. ನೋಡ್ರಿ ಎಕ್ಸಾಂಪಲ್ ಅನ್ನು ಕೊಟ್ರ ಅವ್ರ. ಹೆಂಗ್ ಕೊಟ್ರ ಅಂದ್ರ ಐ ಆಮ್ ಸ್ಟಡಿಂಗ್, ಶಿ ಈಸ್ ಕುಕಿಂಗ್. ಶಿ ಬಂದಾಗ ಈಸ್ ಬಂದೈತಿ, ಐ ಬಂದಾಗ ಯಾಮ್ ಬಂದೈತಿ, ದೇ ಬಂದಾಗ ಏನ್ ಬಂದೈತ್ರಿ, ಆರ್ ಬಂದೈತಿ.
ಓಕೆ ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂತಹ ಕೊಟ್ಟಿರ್ತಾರ ಅವ್ರು. ಓಕೆ ಐ ಜೊತೆಗೆ ಏನ್ ಬರಬೇಕು, ವಿ ಜೊತೆಗೆ ಏನ್ ಬರಬೇಕು, ಆರ್ ಜೊತೆಗೆ ಏನ್ ಬರಬೇಕು ಅಂತಕ್ಕಂಥವನ್ನ ಕರೆಕ್ಟ್ ಆಗಿ ಏನ್ ಮಾಡ್ಯಾರ ಕೊಟ್ಟಾರ ಅವ್ರ. ಹೌದಾ ಈ ತರನಾಗಿರ್ತಕ್ಕಂಥ ಕೊಟ್ಟಾಗ ನೋಡ್ರಿ ಇಲ್ಲಿ ನಿಮ್ಗೆ ಡಿಟೇಲ್ ಆಗಿ ಎಂಟೈರ್ ಡಿಟೇಲ್ ಆಗಿ ನಾ ಹೇಳಿದ್ದೆ ಐ ಜೊತೆಗೆ ಆಮ್ ಬಂತ, ಹಿ ಶಿ ಇಟ್ ಬಂದಾಗ ಈಸ್ ಬಳಸ್ಬೇಕು, ಉಳಿದು ಪ್ಲೂರಲ್ ಬಂದಾಗ ಏನ್ ಬಳಸ್ಬೇಕ ಆರ್ ಬಳಸ್ಬೇಕ, ಅಂದಾಗ ಮಾತ್ರ ಏನಾಕೈತಿ ನಮ್ಮ ಆನ್ಸರ್ ಸರಿ ಆಗ್ತಾವ. ಓಕೆ ಇದನ್ನೊಂದು ಇಂಪಾರ್ಟೆಂಟ್ ಅಂತ ಕೊಡ್ತೀನಿ ನಿಮ್ಗೆ. ಇದೇನ್ರಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾರ್ಟ್ ಇದು. ಇದನ್ನ ನೆನಪಿಟ್ಕೊಳ್ಬೇಕು, ಇದನ್ನ ನೆನಪಿಟ್ಕೋಬೇಕು, ಇದರ ಪ್ರಕಾರ ಸ್ಟಡಿ ಮಾಡ್ಬೇಕು. ಓಕೆ ಯಾವ ಟೆನ್ಸ್ ಬಂದಾಗ ಏನ್ ಬರ್ತೈತಿ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ ವಿದ್ಯಾರ್ಥಿಗಳೇ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಓಕೆ ಸ್ಕ್ರೀನ್ ಶಾಟ್ ತಗೋತೀರಿ, ತಗೊಳ್ರಿ ಇದು. ಡನ್ ಡನ್ ಆಯ್ತು ಅಂತ ಅನ್ಕೊಳ್ತೀನಿ. ಸ್ಕ್ರೀನ್ ಶಾಟ್ ತಗೊಂಡ್ರ ಓಕೆ. ಹಂಗಿತ್ತಂದ್ರ ಇಲ್ಲಿ ನೋಡೋಣ ಸಮ್ ಕ್ವಶನ್ಸ್ ಅದಾವ. ಓಕೆ ಕ್ವಶನ್ಸ್ ಗಳಿದಾವ. ಓಕೆ ಈ ಕ್ವಶನ್ಸ್ ಹೋಗೋಕ್ಕಿಂತ ಮೊದಲ ನಾ ಏನೈತಂದ್ರ ಈಗ ಒಂದು ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ. ಇಲ್ಲಿ ಕೊಡ್ಲಿ ಹೋಮ್ವರ್ಕ್. ಹೋಮ್ವರ್ಕ್ ವರ್ಕ್ ಸರ್ ಏನ್ ಕೊಡ್ಬೋದು ಹೋಮ್ವರ್ಕ್ ಅಂತಕ್ಕಂಥ ನೀವೇನ್ ಮಾಡ್ಬೇಕಂದ್ರ 10 ಎಕ್ಸಾಂಪಲ್ಸ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. 10 ಎಕ್ಸಾಂಪಲ್ಸ್ ನಿಮ್ ಬುಕ್ ಅಲ್ಲೇ ಬರೀರಿ, ಪ್ರಾಮಾಣಿಕವಾಗಿ ಸ್ಟಡಿ ಮಾಡ್ರಿ. ನಾ ಹೇಳ್ದಂಗೆ ಇನ್ನೊಂದು ಏನ್ ಮಾಡ್ರಿ 10 ಎಕ್ಸಾಂಪಲ್ಸ್ ಫಾರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದಕ್ಕೆ 10 ಎಕ್ಸಾಂಪಲ್, ಇದಕ್ಕೆ 10 ಎಕ್ಸಾಂಪಲ್, ಟೋಟಲ್ ಎಷ್ಟಾಯ್ತು 20 ಆಯ್ತು. ವಿತ್ ಇದ್ರ ಜೊತೆಗೆ ಏನ್ ಬರಿಬೇಕಂದ್ರೆ ಕ್ವಶನ್ ಟ್ಯಾಗ್ಸ್ ಬರಿಬೇಕು. ಓಕೆ ನಾವು ಆಲ್ರೆಡಿ ಏನ್ ಮಾಡ್ಯಾವ ಒಂದು ವಿಡಿಯೋ ಮಾಡಿ ಕಾಸ ಅಪ್ಲೋಡ್ ಮಾಡಿದೈತಿ ಕ್ವಶನ್ ಟ್ಯಾಗ್. ಯೂಟ್ಯೂಬ್ ಒಳಗೆ ಆಲ್ರೆಡಿ ಏನೈತಿ ವಿಡಿಯೋ ಅಪ್ಲೋಡ್ ಐತಿ ಕ್ವಶನ್ ಟ್ಯಾಗ್ ಬಗ್ಗೆ. ಅದನ್ನ ಏನ್ ಮಾಡ್ಬೇಕಾ ವಿಡಿಯೋನ ನೋಡ್ಬೇಕ, ನೋಡಿ ಕಾಸ್ ಹೊಳ್ಳಿ 10 ಕ್ವಶನ್ ಟ್ಯಾಗ್ ಬರಿಬೇಕ. ಅರ್ಧ ಕಾಸ್ ನನಗೆ ಏನ್ ಮಾಡ್ಬೇಕಾ ಸರ್ ಹೋಮ್ವರ್ಕ್ ಡನ್ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಒಳಗೆ ಬರಬೇಕು. ನಾ ಕಾಯ್ತಾ ಇರ್ತೀನಿ. ಯಾರಾದ್ರೂ ಒಬ್ಬರ ನಮ್ಮ ಹುಡುಗರು ಮಾಡ್ತಾ ಇರ್ತಾರಂತ 100% ನಾ ಕಾಯ್ತಿರ್ತೀನಿ. ಹೌದಾ ಎಸ್ ಓಕೆ ಇದು ಹೋಮ್ವರ್ಕ್ ನೋಡ್ರಿ. ಇದೇನ್ ಮಾಡ್ರಿ ಹೋಮ್ವರ್ಕ್ ಅಂತ ದೊಡ್ಡ ಅಕ್ಷರ ಬರಿತೀನಿ ತೋರಿ. ಹೋಮ್ವರ್ಕ್ ಇಸ್ ಯುವರ್ ಹೋಮ್ವರ್ಕ್. ಓಕೆ ನೆಕ್ಸ್ಟ್ ನೋಡಿ ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಚಾರ್ಟ್, ವೆರಿ ಇಂಪಾರ್ಟೆಂಟ್ ಚಾರ್ಟ್. ನೆಕ್ಸ್ಟ್ ಕ್ವಶನ್ ಅಂಡ್ ಆನ್ಸರ್ಸ್ ಗಳು ಎಕ್ಸಾಮ್ ಯಾವ ತರ ಬರ್ತಾವ. ಓಕೆ ಶಿ ಡ್ಯಾಶ್ ಆಲ್ವೇಸ್ ಡ್ಯಾಶ್ ಕಂಪ್ಲೇಂಟ್. ಹಿಂಗ ವರ್ಡ್ಸ್ ಗಳನ್ನ ಕೊಟ್ಟಾಗ ಇಲ್ಲಿ ಇರ್ತಕ್ಕಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಯಾವ ಬರ್ತಾವ. ಆಲ್ವೇಸ್ ಅಂತಕ್ಕಂಥದ್ದು ಬಂದಾಗ ಕಂಪ್ಲೇಂಟ್ ಅಂತಕ್ಕಂಥ, ಡಸ್ ಅಂತಕ್ಕಂಥದ್ದು ಬಂದಾಗ ಕಂಪ್ಲೇಂಟ್ ಅಂತ ಬಳಸುವುದಿಲ್ಲ. ಓಕೆ ಡಸ್ ಜೊತೆಗೆ ಯಾವಾಗಿರ್ಲು V1 ಬಳಸ್ತೀರಿ ಅಂತ ಹೇಳಿ ನಾನು. ಡಸ್ ಜೊತೆಗೆ ಏನ್ ಬಳಸ್ಬೇಕ್ರಿ V1 ಬಳಸಬೇಕು. ಇಲ್ಲಿ V4 ಇರೋದ್ರಿಂದ ಆಪ್ಷನ್ ರಾಂಗ್ ಐತಿ. ಆರ್ ಕಂಪ್ಲೇನಿಂಗ್ ಬರ್ತೈತೋ ಬರಂಗಿಲ್ಲ ನೋಡ್ರಿ. ಇಲ್ಲಿ ಆರ್ ಐತಿ, ಏನೈತಿ ಇಲ್ಲಿ ಆರ್ ಐತಿ. ಆರ್ ಅನ್ನ ಎಲ್ಲಿ ಬಳಸಬೇಕು ಪ್ಲೂರಲ್ ಇದ್ದಾಗ ಆರ್ ಬಳಸ್ರಿ ಅಂತ ಹೇಳಿದ್ವಿ. ಬಹುವಚನ ಇದ್ದಾಗ ಆರ್ ಬಳಸ್ಬೇಕು. ಬಟ್ ಇಲ್ಲಿ ಏನೈತ್ರಿ ಶಿ ಇದ್ದಾಗ ಆರ್ ಬರಂಗಿಲ್ಲ, ತೆಗೆದೋಗಿರಿ. ಓಕೆ ಈಸ್ ಅಂತಕ್ಕಂಥದ್ದು ಕೊಟ್ರ, ಇಲ್ಲಿ ಕಂಪ್ಲೇನ್ ಅಂತ ಕೊಟ್ರ. ಓಕೆ ಈಸ್ ಅಂತಕ್ಕಂಥದ್ದು ಬಂದಾಗ ವರ್ಬ್ ಜೊತೆಗೆ ಏನಿರ್ಬೇಕಾ ING ಇರ್ಬೇಕಾ, ಇಲ್ಲಿ ING ಎಲ್ಲ ತೆಗೆದೋಗಿರಿ. ಶಿ ಈಸ್ ಆಲ್ವೇಸ್ ಕಂಪ್ಲೇನಿಂಗ್. ಓಕೆ ನೋಡ್ರಿ ಈಸ್ ಜೊತೆಗೆ ING ಬಂದ್ರ ಮಾತ್ರ ಕರೆಕ್ಟ್ ಆಗ್ತದ. ಈಸ್ ಜೊತೆಗೆ ING ಬಂದ್ರ ಮಾತ್ರನ ಕರೆಕ್ಟ್ ಆಗ್ತದ, ಇಲ್ಲಾಂದ್ರೆ ಕರೆಕ್ಟ್ ಆಗೋದಿಲ್ಲ. ಓಕೆ ಹಂಗಿತ್ತ ಒಂದು ಕ್ವಶನ್ ಕೊಡ್ಲಿ ನಿಮ್ಗ, ಒಂದು ಕ್ವಶನ್ ಕೊಡ್ಲಿ. ರಾಮು ಈಸ್ ರೀಡಿಂಗ್ ಅ ನಾವೆಲ್. ರಾಮು ಈಸ್ ರೀಡಿಂಗ್ ಅ ನಾವೆಲ್. ಈ ತರ ಕ್ವಶನ್ ಟ್ಯಾಗ್ ಅನ್ನ ಕಮೆಂಟ್ ಮಾಡಿ. ಕ್ವಶನ್ ಟ್ಯಾಗ್ ಮಾಡ್ರಿ ಪ್ರತಿಯೊಂದು. ಇನ್ನು ಡೈಲಿ ಸ್ಟಾರ್ಟ್ ಇನ್ನು ಎಲ್ಲಾ ತರನಾಗಿರ್ತಕ್ಕಂಥ ಕೊಡೋಣ. ಯಾಕಂದ್ರೆ ಕ್ವಶನ್ ಟ್ಯಾಗ್ ಆಲ್ರೆಡಿ ಮುಗ್ದೈತಿ. ವಿಡಿಯೋ ನೋಡ್ಬೇಕು, ಕಲಿಬೇಕು, ಬರಬೇಕು, ಆನ್ಸರ್ ಮಾಡ್ಬೇಕು. ಎಷ್ಟು ಟೈಮ್ ಆಗಲಿ ಕಲಿಯಾಕಂತ ನಿಂತ ಮೇಲೆ ಸಮಯದ ವಿಚಾರ ಮಾಡಬಾರ್ದು. ಯಾವಾಗಿರ್ಲು ರಾತ್ರಿ 12 ನೋಡ್ರಿ, 1 ಗಂಟೆಗೆ ವಿಡಿಯೋ ನೋಡ್ರಿ, ಐ ಡೋಂಟ್ ಕೇರ್. ಕಲಿಬೇಕು, ಓದ್ಬೇಕು, ಬರಬೇಕು. ನೆಕ್ಸ್ಟ್ ಇದೊಂದು ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಸೀತಾ ಡ್ಯಾಶ್ ಗೋಯಿಂಗ್ ಟೆಂಪಲ್. ಸೀತಾ ಡ್ಯಾಶ್ ಗೋಯಿಂಗ್ ಟೆಂಪಲ್. ಆಮ್ ಈಸ್ ಆರ್. ಇದ್ರೊಳಗೆ ಯಾವ್ದು ಬರ್ತೈತೆ ಅಂತಕ್ಕಂಥದನ್ನ ಹೆಲ್ಪಿಂಗ್ ವರ್ಬ್ ಬರ್ತೈತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಇದ್ರೊಳಗೆ ಯಾವ್ದು ಹೆಲ್ಪಿಂಗ್ ವರ್ಬ್ ಬರ್ತೈತೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ರಿ ತಿಳಿಸ್ರಿ. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇದ್ರೊಳಗೆ ಏನ್ ಮಾಡ್ರಿ ಕರೆಕ್ಟ್ ಯಾವ್ದು ಸೆಂಟೆನ್ಸ್ ಇದೆ ಅಂತಕ್ಕಂಥದನ್ನ ಚೂಸ್ ಮಾಡ್ರಿ. ಒಂದು ಸೆಂಟೆನ್ಸ್ ಅನ್ನ ಓದ್ರಿ. ಐ ಆಮ್ ನೋಯಿಂಗ್ ದ ಆನ್ಸರ್. ಐ ಆಮ್ ನೋಯಿಂಗ್ ದ ಆನ್ಸರ್. ಐ ನೋ ದ ಆನ್ಸರ್. ಐ ಆಮ್ ನೋ ದ ಆನ್ಸರ್. ಐ ನೋಯಿಂಗ್ ದ ಆನ್ಸರ್. ಎಲ್ಲೇನೋ ಮಿಸ್ ಪಡ್ಯಾಕತ್ತಿತ್ಲ. ಓಕೆ ಇಲ್ಲಿ ನೋಡ್ರಿ ಐ ನೋಯಿಂಗ್ ಅಂತ ಬರಂಗಿಲ್ಲ. ಯಾಕಂದ್ರೆ ಐ ಜೊತೆಗೆ ಆಮ್ ಬಂದಿದ್ರೆ ಈ ಆನ್ಸರ್ ಕರೆಕ್ಟ್ ಆಗ್ತಿತ್ತು, ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ING ಬರ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಇರಲೇಬೇಕು. ಓಕೆ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಆನ್ಸರ್ ಬರಂಗಿಲ್ಲ. ಐ ಆಮ್ ನೋ ದ ಆನ್ಸರ್ ಬರಂಗಿಲ್ಲ. ಆಮ್ ಅಂತಕ್ಕಂಥದ್ದು ಬಂದಾಗ ವರ್ಬಿನ ಜೊತೆ ಏನ್ ಬರ್ಬೇಕಂತ ಹೇಳಿದ್ದೆ ನಿಮ್ಗ ING ಬರ್ಬೇಕಿತ್ತು ಸರ್, ಬಂದಿಲ್ಲ, ಅದು ಆನ್ಸರ್ ಅಲ್ಲ. ಐ ನೋ ದ ಆನ್ಸರ್.
ಐ ನೋ ದ ಆನ್ಸರ್ ಬರ್ಬೋದಾ? ಎಸ್, ಐ ನೋ ದ ಆನ್ಸರ್. ಎಸ್, ಇದು ಕರೆಕ್ಟ್ ಅದು. ಐ ನೋ ದ ಆನ್ಸರ್. ಬಟ್ ನಮಗೆ ಯಾವ ಟೆನ್ಸ್ ಡಿಸ್ಕಸ್ ಮಾಡತ್ತೇವು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಡಿಸ್ಕಸ್ ಮಾಡೋದ್ರಿಂದ ಇದು ಆನ್ಸರ್ ಕರೆಕ್ಟ್. ಬಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಯಾವ್ದು? ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಯಾವ್ದು ಕರೆಕ್ಟ್ ಐತೆ ಅಂದಾಗ ಐ ಆಮ್ ನೋಯಿಂಗ್ ದ ಆನ್ಸರ್. ನೋಡ್ರಿ ಇಲ್ಲೇನೈತಿ? ಸಬ್ಜೆಕ್ಟ್ ಐತಿ, ಹೆಲ್ಪಿಂಗ್ ವರ್ಬ್ ಐತಿ, ವರ್ಬ್ ಪ್ಲಸ್ ING ಐತಿ, ಪ್ಲಸ್ ಆಬ್ಜೆಕ್ಟ್ ಐತಿ. ಹಿಂಗಿದ್ದಾಗ ಈ ಒಂದು ಫಾರ್ಮೆಟ್ ಒಳಗೆ ಯಾವ್ದು ಆನ್ಸರ್ ಆಕೈತೆ ನಮ್ದ? ದಿಸ್ ಈಸ್ ಆನ್ಸರ್. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಕರೆಕ್ಟ್ ಆಗ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇದು ಕರೆಕ್ಟ್ ಅದ. ಅದು ಮೇಲಿನ ಸೆಂಟೆನ್ಸ್ ಏನೈತಲ್ಲ ನಮ್ಮ ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗ ಅದೇನಾಗ್ತದ? ಕರೆಕ್ಟ್ ಆನ್ಸರ್ ಆಗ್ತದ ನೋಡ್ರಿ. ಹೌದಾ? ಅಂಡರ್ಸ್ಟ್ಯಾಂಡ್ ಆಗಾಕತ್ತೈತಿ? ತಿಳಿಯಾಕತ್ತೈತಿ? ಎಸ್, ತಿಳಿಯಾಕತ್ತೈತಿ ಅಂತ ತಿಳ್ಕೊರಿ. ಒಂದು ಕಮೆಂಟ್ ಸೆಕ್ಷನ್ ಒಳಗೆ ಏನಂತ ಹೇಳ್ರಿ, ಸರ್ ತಿಳಿಯಾಕತ್ತೈತಿ ಅಂತಕ್ಕಂಥದನ್ನ ಕಮೆಂಟ್ ಮಾಡ್ರಿ. ಓಕೆ, ಅಷ್ಟೇ, ಬೇರೆ ಏನು ಇಲ್ಲ. ತಿಳಿಯಾಕತ್ತೈತೆ ಅಂತ ಹೇಳ್ಬೇಕು, ಇಲ್ಲ ಇಲ್ಲ ಅಂತ ಹೇಳ್ಬೇಕು. ನೆಕ್ಸ್ಟ್ ನೋಡ್ರಿ, ಯೂಸ್ ದ ಕರೆಕ್ಟ್ ಆಪ್ಷನ್. ಲಿಸನ್, ಸಮ್ ಒನ್ ಡ್ಯಾಶ್ ಎಟ್ ದ ಕೇಳು. ಲಿಸನ್ ಅಂದ್ರೆ ಏನು? ಕೇಳು. ಯಾರು ಏನ್ ಮಾಡ್ತಾರ? ಬಾಗ್ಲ ನಾಕ್ ಮಾಡತ್ತಾರ, ಬಡ್ಯಾಕತ್ತಾರ ಅಂದಾಗ ಅಲ್ಲಿ ಕೆಲಸ ಏನಾಗತೈತಿ? ಕೆಲಸ ಏನಾಗತೈತಿ ಅಂದ್ರೆ ಕಂಟಿನ್ಯೂ ಐತಿ. ಕೆಲಸ ಏನಾಗತೈತಿ? ಕಂಟಿನ್ಯೂ ಕೆಲಸ ನಡ್ಯಾಕತೈತಿ. ಈಗ ಜಸ್ಟ್ ಯಾರೋ ಬಾಗ್ಲ ಬಡ್ಯಾತಾರ ನೋಡಿಲ್ಲ ಅಂದ್ರೆ ಕೆಲಸ ಏನಾಗತೈತಿ? ಕಂಟಿನ್ಯೂ ಆಗತೈತಿ ಅಂದಾಗ ಇದು ಯಾವ ಟೆನ್ಸ್ ಬಳಸ್ಬೇಕು ನಾವಿಲ್ಲಿ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಳಸ್ಬೇಕು. ಹೌದಾ? ಸಮ್ವನ್ ಅಂತ ಬಂದಾಗ, ಸಮ್ವನ್ ಅಂತಕ್ಕಂಥದ್ದು ಬಂದದ್ದು ಯಾವಾಗ ತಿಳ್ಕೊಂಡ್ಬಿಡ್ರಿ. ಸಮ್ವನ್ ಅಂತ ಬಂತಂದ್ರ, ಸಮ್ವನ್ ಅಂತ ಬಂತು, ಈಚ್ ಅಂತ ಬಂತಂದ್ರ ಇವೆಲ್ಲ ಏನಾಗ್ತಾವ? ಸಿಂಗ್ಯುಲರ್ ಆಗ್ತಾವ. ಇವೆಲ್ಲ ಏನಾಗ್ತಾವ್ರಿ? ಸಿಂಗ್ಯುಲರ್ ಆಗ್ತಾವ. ಹಂಗಾಗಿ ಯಾವ್ದು ಆನ್ಸರ್ ಆಕೈತಿ ನೋಡು. ಈಗ ಆಪ್ಷನ್ ಹಿಂಗ್ ಕೊಟ್ಟಾಗ ನಾಕ್ಸ್ ಅಂತಕ್ಕಂಥದ್ದು ಬರಂಗಿಲ್ಲ. ಓಕೆ, ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೋಗ್ತೈತಿ. ಬಟ್ ಇಲ್ಲಿ ಏನಾಗತೈತಿ? ಕೆಲಸ ಈಗ ಜಸ್ಟ್ ಸ್ಟಾರ್ಟ್ ಐತಿ. ಕಂಟಿನ್ಯೂಸ್ ಆಗಿ ಏನ್ ಮಾಡತ್ತಾರ? ಬಾಗ್ಲಾನ ನಾಕ್ ಮಾಡತ್ತಾರ ಅಂದಾಗ ಅದು ಬರುದಿಲ್ಲ. ನೆಕ್ಸ್ಟ್ ಬರೀ ಈಸ್ ನಾಕಿಂಗ್, ನಾಕ್ಡ್ ಅಂತ ಬರಕ್ ಸಾಧ್ಯ ಇಲ್ಲ. V2 ಐತಿ. ಓಕೆ, ನಮ್ ಕೆಲಸ ಈಗ ನಾಕಿಂಗ್ ಅಂತ ಬರ್ಬೇಕಂದ್ರೆ ಇಲ್ಲಿ ಏನಿರ್ಬೇಕು? ಹೆಲ್ಪಿಂಗ್ ವರ್ಬ್ ಇರ್ಬೇಕು. ಹೆಲ್ಪಿಂಗ್ ವರ್ಬ್ ಸಂಬಂಧ ಇದು ಇಲ್ಲ. ಹಂಗಿತ್ತ ನೋಡ್ರಿ, ಈಸ್ ನಾಕಿಂಗ್, ಸಮೋನ್ ಈಸ್ ನಾಕಿಂಗ್. ಎಸ್, ಲಿಸನ್, ಯಾರೋ ಬಾಗ್ಲ ಬಡಿಯಾಕತ್ತಾರಲ್ಲಿ, ಬಡಿಯುತ್ತಾ ಇದ್ದಾರೆ, ಬಾಗಲವನ್ನು ಬಡಿಯುತ್ತಾ ಇದ್ದಾರೆ, ಪದವನ್ನು ತಟ್ಟುತ್ತಾ ಇದ್ದಾರೆ ಅಂದಾಗ ಕೆಲಸ ಕಂಟಿನ್ಯೂ ಇದ್ದಾಗ ಈಸ್ ನಾಕಿಂಗ್ ಅಂತಕ್ಕಂಥದ್ದು ಏನಾಗ್ತದ? ಆನ್ಸರ್ ಆಗ್ತದೆ. ತಿಳಿಯಾಕತ್ತೈತೋ ಇಲ್ಲೋ? ತಿಳಿಯಾಕತ್ತೈತಂದ್ರ ಆನ್ಸರ್ ಎಸ್ ಸರ್, ತಿಳಿಯಾಕತ್ತೈತ್ ಸರ್ ಅಂತಕ್ಕಂಥದನ್ನ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನ ಎಷ್ಟು ಸಬ್ಸ್ಕ್ರೈಬರ್ ನಾವು ಯಾವಾಗ ಅವ್ರ ನಾವು ಸಬ್ಸ್ಕ್ರೈಬರ್ ಪಟ್ ವಿಡಿಯೋ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡತ್ತಿಲ್ಲ. ಯಾಕೆ ಮಾಡ್ರಲ್ಲ? ಕೆಳಗೊಂದು ಟಕ್ಕಂತ ಬಟನ್ ನೋಡಿರಿ. ನೆಕ್ಸ್ಟ್, ವಿ ಡ್ಯಾಶ್ ಟು ಬೆಂಗಳೂರು ಟುಮಾರೋ. ನಿಮ್ಗೆ ಆಗಲೇ ಒಂದು ಕಾನ್ಸೆಪ್ಟ್ ಹೇಳಿನಿ, ಯಾರಿಗೆ ನೆನಪೈತ್ರಿ? ಒಂದು ಕಾನ್ಸೆಪ್ಟ್, ಯಾವ ಕಾನ್ಸೆಪ್ಟ್ ಅಂದ್ರೆ ಪ್ಲಾನಿಂಗ್, ಪ್ಲಾನೆಡ್ ಫ್ಯೂಚರ್ ಅಂತ ಹೇಳ್ತೀವಿ. ಏನ್ರಿದು? ಪ್ಲಾನೆಡ್ ಫ್ಯೂಚರ್. ಈಗ ನಾವು ಪ್ಲಾನ್ ಮಾಡತ್ತೇವ ಫ್ಯೂಚರ್. ಓಕೆ, ಐ ಆಮ್ ಗೋಯಿಂಗ್ ಟು ಕಾಲೇಜ್ ಟುಮಾರೋ. ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಕಾಲೇಜ್ ಟುಮಾರೋ. ಐ ಆಮ್ ಗೋಯಿಂಗ್ ಟು ದುಬೈ ಟುಮಾರೋ. ಹಿಂಗ್ ಬಿದ್ದಾಗ ಒಂದು ಈಗ ನೀವೇನ್ ಮಾಡ್ತೀರಿ? ಪ್ಲಾನಿಂಗ್ ಮಾಡೋ ಮುಂದೆ ಇಲ್ಲಿ ಏನ್ ಬಳಸ್ಬೇಕಂದ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಸ್ಬೇಕು. ಈಗಾಗಲೇ ಏನ್ ಮಾಡಿವಿ? ಸ್ಟಡಿ ಮಾಡಿವಿ ನಾವು. ಒಂದ್ ಸ್ವಲ್ಪ ನಿಮ್ಗೆ ರಿಯಲೈಸ್ ಮಾಡತ್ತಾನೆ. ಯಾಕಂದ್ರೆ ಪ್ರತಿಯೊಂದು ಸಲ ರಿಯಲೈಸ್ ಮಾಡಿದಾಗ ಅವೇನಾಗ್ತಾವ? ತಲೆ ಒಳಗೆ ಬಹಳ ಚಂದ ನೆನಪುಳಿತಾವ. ಹೌದಾ? ಎಸ್, ಈ ತರನಾಗಿ ಇರ್ತಕ್ಕಿಂತಾಗ ಗೋ ಇದೆ, ಗೋಯಿಂಗ್ ಇದೆ, ಆರ್ ಗೋಯಿಂಗ್ ಇದೆ, ಗೋಸ್ ಅಂತಕ್ಕಂಥ ಇದೆ. ನಾಲ್ಕೇನದಾವ ಇಲ್ಲಿ? ನಮ್ಮ ವರ್ಬ್ಗಳನ್ನ ಕೊಟ್ಟರು. ಗೋ, ಗೋಯಿಂಗ್, ಆರ್ ಗೋಯಿಂಗ್, ಗೋಸ್. ಇಲ್ಲೇ ನೆನಪಿಟ್ಕೊಳ್ರಿ, ಉಯ್ ಅಂತಕ್ಕಂಥದ್ದು ಪ್ಲೂರಲ್ ಇರೋದ್ರಿಂದ, ಉಯ್ ಅಂತಕ್ಕಂಥದ್ದು ಪ್ಲೂರಲ್ ಇರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಆರ್ ಬರ್ಬೇಕು. ಆರ್ ಬಂದಿತ್ತಂದ್ರೆ ಇದ್ರ ಜೊತೆಗೆ ಏನಿರ್ಬೇಕು? ವರ್ಬ್ ಇರ್ಬೇಕು. ಅದ್ರ ಜೊತೆಗೆ ING ಇರ್ಬೇಕು. ಹೌದಾ? ಗೋ ಐತಿ, ಗೋ ಅಂತಿ ಬರಂಗಿಲ್ಲ. ಗೋಯಿಂಗ್ ಅಷ್ಟ ಬರಂಗಿಲ್ಲ. ಗೋಸ್ ಅಂತಿ ಬರಂಗಿಲ್ಲ. ಆರ್ ಗೋಯಿಂಗ್ ಅಂತಕ್ಕಂಥದ್ದು ಏನಾಗ್ತದ? ಸಾರಿ, ಆರ್ ಗೋಯಿಂಗ್ ಅಂತಕ್ಕಂಥದ್ದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ ನೋಡಿ ಫ್ರೆಂಡ್ಸ್. ಆರ್ ಗೋಯಿಂಗ್ ಅಂತಕ್ಕಂಥದ್ದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ. ಹಂಗಿತ್ತಂದ್ರೆ ಈ ಗೋಸ್ ಅಂತಕ್ಕಂಥದ್ದು ಲಾಸ್ಟ್ ವಿಡಿಯೋ ಒಳಗೆ ಯಾರು ನೋಡಿರಲ್ಲ ಅವ್ರಿಗೆ ಬಹಳ ಚಂದ ಅರ್ಥ ಆಕೈತಿ. ಸರ್, ಗೋಸ್ ಅನ್ನ ಎಲ್ಲಿ ಬಳಸ್ತೀವಿ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಹಿ, ಶಿ, ಇಟ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಗೋ ಅಂತ ಬರೋದು, ಇದ್ರ ಮುಂದೆ ಗೋಸ್ ಅಂತ ಬಳಸ್ತೀವಿ. ಓಕೆ, ಯಾಕಂದ್ರ ಒಂದು ರೂಲ್ಸ್ ಐತ್ರಿ. ಯಾವಾಗ ಸಿಂಗ್ಯುಲರ್ ವರ್ಬ್ ಇರ್ತಾವ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ, ಅಲ್ಲಿ ಏನಿರ್ತೈತಿ? ವರ್ಬ್ ಯಾವಾಗಲೂ ಏನಿರ್ತೈತಿ? ಪ್ಲೂರಲ್ ಇರ್ತೈತಿ. ಎಸ್ ಅಥವಾ ES ಹಚ್ಚುವುದರ ಜೊತೆಗೆ ನಾವೇನ್ ಮಾಡ್ತೀವಿ? ಕರೆಕ್ಟ್ ಆನ್ಸರ್ ಅನ್ನ ಬರಿತೀವಿ. ಲಾಸ್ಟ್ ವಿಡಿಯೋ ನೋಡಿದವ್ರಿಗೆ ಬಹಳ ಚಂದ ಅರ್ಥ ಆಗ್ತೈತೆ ಅದು ಎಲ್ಲಿ ಬರ್ತೈತೆ ಅನ್ನೋದು. ಲಾಸ್ಟ್ ವಿಡಿಯೋ ಎಂಟೈರ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿವ್ರಿ. ಹೌದಾ? ಹಂಗಿತ ನೋಡ್ರಿ, ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಟುಮಾರೋ ಪ್ಲಾನ್ ಮಾಡಿದಾಗ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಸ್ಬೇಕು ಅನ್ನೋದು ನೆನಪಿಟ್ಕೋರಿ. ಹಂಗಿದ್ದಾಗ ಉಯ್ ಅಂತಕ್ಕಂಥದ್ದು ಆರ್ ಬರ್ತದ, ಆರ್ ಜೊತೆಗೆ ಗೋಯಿಂಗ್ ಇದ್ದಾಗ ಎಸ್ ಆರ್ ಗೋಯಿಂಗ್ ಅಂತಕ್ಕಂಥದನ್ನ ಹೇಳ್ತೀವಿ. ಓಕೆ, ಒಂದು ಆಪ್ಷನ್ ಒಳಗೆ ಈಸ್ ಗೋಯಿಂಗ್ ಅಂತ ಕೊಟ್ಟಿರ್ತಾರೆ. ಈಸ್ ಗೋಯಿಂಗ್ ಅಂತಕ್ಕಂಥ ಕೊಟ್ಟಾಗ ಇಲ್ಲಿ ಹಿ ಇದ್ರೆ ಈಸ್ ಬರ್ತೈತಿ, ಶಿ ಇದ್ರೆ ಈಸ್ ಬರ್ತೈತಿ, ಇಟ್ ಇದ್ರೆ ಈಸ್ ಬರ್ತೈತಿ. ಬಟ್ ಇಲ್ಲಿ ಉಯ್ ಇರೋದ್ರಿಂದ ಏನ್ ಬರ್ತೈತಿ ಅಂದ್ರೆ
ಇಲ್ಲಿ ಆರ್ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ, ಇಲ್ಲಿಂದ ಬ್ಲಾಂಕ್ಸ್ ಅನ್ನು ಮಾಡ್ತೀವಿ. ಓಕೆ, ಎಸ್ ಅರ್ಥ ಆಯ್ತು ಅನ್ಕೋತಾ ಇದೀನಿ. ನೆಕ್ಸ್ಟ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಇನ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವುದು ಕರೆಕ್ಟ್ ಸೆಂಟೆನ್ಸ್ ಇದೆ ನೋಡಿ. ಐ ಆಮ್ ಗೋ ಟು ಸ್ಕೂಲ್ ಐತಿ, ಇದೊಂದು 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 ಇದೊಂದು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಐ ಆಮ್ ಗೋ ಟು ಸ್ಕೂಲ್ ಅಂತ ಬರ್ತೈತಿ. ಯಾವಾಗಿರ್ಲು ಐ ಆಮ್ ಬಂದಾಗ ಏನ್ ಬರ್ಬೇಕಿತ್ತು, ಇಲ್ಲಿ ಗೋಯಿಂಗ್ ಬರ್ಬೇಕಿತ್ತು. ಏನ್ ಬರ್ಬೇಕಿತ್ತು, ಗೋಯಿಂಗ್ ಬರ್ಬೇಕಿತ್ತು, ಬಂದಿಲ್ಲ, ಹಂಗಾಗಿ ಇದು ಆನ್ಸರ್ ಅಲ್ಲ. ಐ ಗೋಸ್ ಟು ಸ್ಕೂಲ್ ಬರ್ತದ, ಇಲ್ಲ ಐ ಗೋಸ್ ಬರಂಗಿಲ್ಲ. ಹಿ ಗೋಸ್ ಇದ್ರೆ ಕರೆಕ್ಟ್ ಅದ. ಹಿ ಗೋಸ್ ಇದ್ರೆ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲ, ಹಿ ಐ ಗೋಸ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಗೋಯಿಂಗ್ ಟು ಸ್ಕೂಲ್. ಐ ಗೋಯಿಂಗ್ ಟು ಸ್ಕೂಲ್ ತಪ್ಪಾಕೈತಿ. ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಐ ಎನ್ ಜಿ ಬಳಸುವಂತಿಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲದೆ ಐ ಎನ್ ಜಿ ಅನ್ನ ಬಳಸುವಂತಿಲ್ಲ ಗೆಳೆಯರೆ. ಎಸ್, ಹಿಂಗಿದಾಗ ನೋಡ್ರಿ, ಐ ಎನ್ ಜಿ ಇದ್ರ ಮಾತ್ರ ಏನ್ ಬಳಸ್ಬೇಕು, ನಾವ ಬಳಸ್ಬೇಕು. ಇಲ್ಲಿ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಐತಿ ನೋಡ್ರಿ, ಇಲ್ಲಿ ವೆರಿ ಗುಡ್. ಐ ಆಮ್ ಗೋಯಿಂಗ್ ಟು ಸ್ಕೂಲ್, ಐ ಜೊತೆಗೆ ಏನ್ ಬರ್ಬೇಕು, ಆಮ್ ಬರ್ಬೇಕು, ಅದ್ರ ಜೊತೆಗೆ V4 ಬರ್ಬೇಕು, ಅದ್ರ ಜೊತೆ ಆಬ್ಜೆಕ್ಟ್ ಇರ್ಬೇಕು. ಇವನ್ನೆಲ್ಲಾ ಒಳಗೊಂಡಿರ್ತಕ್ಕಂಥದ್ದು ಇದೊಂದೇ ಆಪ್ಷನ್. ಇದೊಂದೇ ಆಪ್ಷನ್ ಏನಾಗಿದೆ, ಇವುಗಳನ್ನೆಲ್ಲವನ್ನ ಒಳಗೊಂಡಿದೆ. ಎಸ್ ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂತಹ ಟೆನ್ಸ್. ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ. ಎಸ್, ವಿಡಿಯೋ ಇಲ್ಲಿಗೆ ಮುಗಿತದ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಈ ವಿಡಿಯೋದಲ್ಲಿ ನಾವು ಏನೇನ್ ಮಾಡಿ ಅನ್ನತಕ್ಕಂಥದ್ದು ಒಮ್ಮೆ ಅನಾಲಿಸಿಸ್ ಮಾಡೋಣ. ಏನೇನು ಓದಿದ್ರಿ? ಒಂದು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೇನು? ಓಕೆ, ಎಲ್ಲಿ ಬಳಸಬೇಕು, ಅಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸು, ಆಮ್ ಅಂದ್ರೆ ಏನು, ಈಸ್ ಅಂದ್ರೆ ಏನು, ಆರ್ ಅಂದ್ರೆ ಏನು, ಇದನ್ನೆಲ್ಲಿ ಬಳಸ್ಬೇಕು. ಓಕೆ, ಅದೇ ರೀತಿಯಾಗಿ ಕ್ವಶನ್ಸ್ಗಳು ಯಾವ ತರ ಬರ್ತಾವ, ಆನ್ಸರ್ಸ್ಗಳನ್ನ ಎಲಿಮಿನೇಟ್ ಯಾವ ತರ ಮಾಡ್ತೀರಿ. ಈಗ ಬರೀ ಜಸ್ಟ್ 2ನೇ ಟೆನ್ಸ್ ಇದ್ದಾಗ ಮಾತ್ರ ನಾವು ಇಷ್ಟೊಂದು ಕಲಿತಾ ಇದ್ದೇವೆ ಅಂದ್ರೆ, ಇನ್ನೂ 12 ಟೆನ್ಸ್ ಮುಗಿಯೋ ಮಟ್ಟ ನಾವು ಏನೇನೆಲ್ಲ ಕಲಿಬಾರ್ದು ಅಂತಕ್ಕಂಥನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ. ಓಕೆ, ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಏನು, ಮುಂದುವರಿಯುತ್ತಿರುವ ವರ್ತಮಾನ ಕಾಲ ಅಂದಾಗ ಯಾಮ್ ಬರ್ತದ, ಈಸ್ ಬರ್ತದ, ಆರ್ ಬರ್ತದ. ನೋಡ್ರಿ, ನನ್ನ ಭಾಷೆ ನಿಮ್ಗೆ ತಿಳಿಯಾಕತೈತಿ, 100% ಗೊತ್ತೈತಿ. ಯಾಕೆ ನೀವು ನಾಲೆಜ್ ಅನ್ನ ಯಾಕೆ ಪಡ್ಕೊಳ್ತಾ ಇಲ್ಲ? ಓಕೆ, ಕೆಲವೊಂದಿಷ್ಟು ಪಾಸಿಟಿವ್ ಕಮೆಂಟ್ಸ್, ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬರ್ಬೋದು. ಬಟ್ ವಿಡಿಯೋನ ಒಂದು ಸರಿ ನೋಡಿದಾಗ ಮಾತ್ರ ನೀವೇನ್ ಮಾಡ್ತೀರಿ, ಆ ಪರ್ಸನ್ ಅನ್ನ ಜಡ್ಜ್ ಮಾಡ್ತೀರಿ. ಓಕೆ, ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಸರ್ ಹಿಂಗ್ ಹೇಳ್ತೀರಿ, ಸರ್ ಹಿಂಗೈತ್ ಸರ್, ಪ್ರತಿಯೊಂದನ್ನ ನೀವೇನ್ ಮಾಡ್ಬೇಕು, ಅನಾಲಿಸಿಸ್ ಮಾಡ್ಬೇಕು. ಓಕೆ, ಎಸ್, ನಾವು ಏನ್ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತೀರಿ, ಎಲ್ಲಾರ್ದು ಸೆಲೆಕ್ಷನ್ ಆಗಲಿ ಅನ್ನೋದು ನನ್ನ ಆಶೆ ಇರ್ತದೆ. ಎಲ್ಲೋ ಒಂದ್ ಕಡೆ ಭೇಟಿ ಆದಾಗ, ಸರ್ ನೀವು ನಮ್ಗೆ ಇಂಗ್ಲೀಷ್ ನಿಮ್ ಕ್ಲಾಸ್ನಾಗ ಕೇಳಿದೀನಿ ಅಂದಾಗ ನಮ್ಗೆ ಆಗ್ತಕ್ಕಂಥ ಖುಷಿ ಬೇರೆ ಇರ್ತದ. ಓಕೆ, ನೋಡ್ರಿ, ಇದೆಲ್ಲ ನಾವೇನ್ ಮಾಡಿದ್ವಿ, ಈ ವಿಡಿಯೋ ಒಳಗೆ ಅನಾಲಿಸಿಸ್ ಮಾಡಿ ಒಂದು ಸೆಕೆಂಡ್ ಮುಂದೆ ಓಡಿಸ್ಲಾರ್ದಂಗೆ ವಿಡಿಯೋ ನೋಡ್ರಿ. ಏನು 30 ನಿಮಿಷ 25 ನಿಮಿಷ ಖರ್ಚಾದ್ರೆ ಏನೂ ಆಗುದಿಲ್ಲ. ಯಾರ ಮನಿ ಹೋಗುದಿಲ್ಲ, ಯಾರ ಹೊಲ ಹೋಗುದಿಲ್ಲ, ಏನೂ ಆಗುದಿಲ್ಲ. ಯಾಕೆ ನೀವು ಅಭ್ಯಾಸ ಮಾಡುದಿಲ್ಲ? ಓಕೆ, ಇಗ್ನೋರೆನ್ಸ್ ಮಾಡಕ್ ಹೋಗ್ಬೇಡ್ರಿ. ಸ್ಟಡಿ ಬಗ್ಗೆ ಚಂದ ನಮ್ಗೆ ಓದ್ರಿ, ಚಂದ ನಮ್ಗೆ ಸಾಧಿಸ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಓಕೆ, ಒಂದ್ಸಲ ಏನ್ ಮಾಡೋಣ, ವಿಡಿಯೋಕ್ಕೆ ಹೋಗಿ ಬರೋಣ. ಏನೇನದ 1 2 3 4 5 6 7 8 9 10 11 12 13 ಸ್ಲೈಡ್ಗಳನ್ನ ಸ್ಟಡಿ ಮಾಡೇವ್ರಿ. ಜಸ್ಟ್ ಒಂದು ವಿಡಿಯೋ ಒಳಗೆ ಇಷ್ಟೆಲ್ಲ ಸ್ಟಡಿ ಮಾಡ್ತೇವೆ. ನೀನು 12 ಫಾರ್ಮ್ಸ್ ಆಗೋಮಟ ಏನೇನೆಲ್ಲ ಓದಬಾರ್ದು ನಾವು. ಓಕೆ, ಎಸ್, ಎಲ್ಲರಿಗೂ ಮತ್ತೊಮ್ಮೆ ಜೈ ಹಿಂದ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್.